ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಲ್ಲಿ. ಸೊ ಈಗ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸಲ್ಲಿ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು. ಇದು 5 ಮಾರ್ಕ್ಸ್ ಕ್ವಶನ್ಸ್ ಇಂಟಿಗ್ರೇಷನ್ ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್ ಸಿರೀಸ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ವೀಡಿಯೋ ಈಗ ಮಾಡ್ತಾ ಇರೋದು. ಸೊ ಫಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಇಂಟಿಗ್ರೇಷನ್ 1/a² + x² + a² ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಈಗ ಸೆಕೆಂಡ್ ಕ್ವಶನ್ನು ಅದೇ ಫಾರ್ಮೆಟಲ್ಲಿದೆ, ಅದೇ ಪುಟ್ ಮಾಡಬೇಕು, ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಪುಟ್ ಮಾಡಬೇಕು. ಸೊ ಅದೇ ಫಾರ್ಮೆಟಲ್ಲಿ ಇರೋದಕ್ಕೆ ಇದನ್ನು ಸೆಕೆಂಡ್ ಕ್ವಶನ್ ಆಗಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ 1/√a² - x². ಸೊ ಈ ಥರ 6 ಕ್ವಶನ್ಸ್ ಇದ್ದಾವೆ. ಸೊ ಅದರಲ್ಲಿ 1 ಕ್ವಶನ್ ಕಲಿತ್ರೆ 1 ಕ್ವಶನ್ ಬರುತ್ತೆ. ಸೊ ಹಂಗಾಗಿ 3 ಕ್ವಶನ್ಸ್ ನಾವು ಕರೆಕ್ಟಾಗಿ ಕಲಿತ್ರೆ ಇನ್ನೂ 3 ಕ್ವಶನ್ಸ್ ನಮ್ಗೆ ಈಸಿಯಾಗಿ ಬರುತ್ತೆ. ಸೊ ಆ ಥರ ಸಿಮಿಲರ್ ಇರೋಂಥ ಕ್ವಶನ್ಸ್ನ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ ಸಿಮಿಲರ್ ಇದೆ. ಸೊ ಇಂಟಿಗ್ರೇಷನ್ 1/x² + a², ಇಂಟಿಗ್ರೇಷನ್ 1/√a² - x² ಸಿಮಿಲರ್ ಥರ ಇದೆ. ಸೊಲ್ಯೂಷನ್ ನಾವು ಪ್ರೂವ್ ಮಾಡ್ತೀವಲ್ಲ, ಸೊ ಸಿಮಿಲರ್ ಫಾರ್ಮೆಟಲ್ಲಿ ಬರುತ್ತೆ. ಸೊ x² + a² ಇದ್ದರೆ ನಾವೇನು ಪುಟ್ ಮಾಡಿದ್ವಿ, a tan θ ಪುಟ್ ಮಾಡಿದ್ವಿ, ಹೌದಾ? ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಈ ಥರ ಇದೆ ಕ್ವಶನ್, ಹೌದಾ? ಸ್ಕ್ವೇರ್ ರೂಟ್ ಆಫ್ a² - x² ಥರ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ a² - x² ಅಂತಂದರೆ x = a sin θ ಪುಟ್ ಮಾಡ್ಬೇಕು ಈಗ ನಾವು. ಸೊ ಪ್ರೀವಿಯಸ್ ಕ್ವಶನಲ್ಲಿ ಯಾವ ಥರ ಸಾಲ್ವ್ ಮಾಡಿದ್ವಿ, ಈ ಥರ ಇತ್ತು. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಫಾರ್ಮೆಟ್ಸ್ ಎಲ್ಲ ನಾನು. ಸೊ ಪ್ರೀವಿಯಸ್ಸಲ್ಲಿ x² + a² ವಿತ್ ಸ್ಕ್ವೇರ್ ರೂಟ್ ಇರಲಿ, ಸ್ಕ್ವೇರ್ ರೂಟ್ ಇಲ್ಲದೆ ಇರಲಿ, a tan θ ಪುಟ್ ಮಾಡಿದ್ವಿ. ಸೊ ಈಗ ಅದೇ ಥರ ನಮಗೆ a² - x² ಇದೆ, ಸ್ಕ್ವೇರ್ ರೂಟಲ್ಲಿದೆ. ಓಕೆ, ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ a² - x² ಇರೋದಕ್ಕೆ ಎಕ್ಸ್ ಪ್ಲೇಸಲ್ಲಿ ಏನು ಪುಟ್ ಮಾಡ್ತೀವಿ ನಾವು, a sin θ ಪುಟ್ ಮಾಡ್ತೀವಿ. ಸ್ಕ್ವೇರ್ ರೂಟ್ ಇಲ್ಲ ಅಂತಂದರೆ ಇಲ್ಲಿ ಹೇಳಿದ್ದೆ a - x, a + x, a² - b² ಫಾರ್ಮುಲಾ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀವಿ. ಸೊ ಸ್ಕ್ವೇರ್ ರೂಟ್ ಬಂದಾಗಷ್ಟೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪುಟ್ ಮಾಡೋದು. ಸೊ ಈಗ ನಮಗೆ ಆ ಥರ ಇರೋದ್ರಿಂದ, ಸೊ ಈ ಫಾರ್ಮೆಟಲ್ಲಿ ಇರೋದ್ರಿಂದ, ಸೊ ನಾವೀಗ ಏನು ಪುಟ್ ಮಾಡಬೇಕು, ಎಕ್ಸ್ ಪ್ಲೇಸಲ್ಲಿ a sin θ ಪುಟ್ ಮಾಡಬೇಕು. ಸೊ ಇದು ಸಾಲ್ವ್ ಮಾಡಿದ್ಮೇಲೆ ಇದ್ರ ಮೇಲೆ ಸಮ್ ಪ್ರಾಬ್ಲಮ್ಸ್ ಇದ್ದಾವೆ ವಿಚ್ ಆರ್ ಇನ್ ಕ್ವಶನ್ ಬ್ಯಾಂಕಲ್ಲಿ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರಲ್ಲ ಈ ಬ್ಯಾಚ್ಗೆ 24-25ಗೆ. ಸೊ ಅದರಲ್ಲಿ ಈ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ ಏನಿದೆ ಸೊ ಈಗ ನೋಡ್ರಿ, ಫಸ್ಟ್ ಇಂಟಿಗ್ರೇಷನ್ ಏನಿದೆ ನಮ್ಗೆ, ಇಂಟಿಗ್ರೇಷನ್ 1/√a² - x² dx ಅಂತ ಇರುತ್ತೆ. ಸೊ ಈಗ ನಾವು ಪುಟ್ ಮಾಡೋಕೆ ಈ ಫಾರ್ಮೆಟ್ ನೋಡಿದ ತಕ್ಷಣ ನಮಗೆ ನೆನಪಾಗಬೇಕು, ಏನು ಪುಟ್ ಮಾಡ್ತೀವಿ ನಾವು, ಪುಟ್ x = ಇದು 1 - sin² θ ಫಾರ್ಮೆಟಲ್ಲಿ ಇರೋದಕ್ಕೆ, ಆ ಫಾರ್ಮೆಟಲ್ಲಿ ಇರೋದಕ್ಕೆ ನಾನು ಎಕ್ಸ್ ಪ್ಲೇಸಲ್ಲಿ ಏನು ಪುಟ್ ಮಾಡ್ತೀನಿ, a² ಇದೆಯಲ್ಲ, ಸೊ ಬ್ಯಾಲೆನ್ಸ್ ಮಾಡೋಕ್ಕೆ a sin θ ಪುಟ್ ಮಾಡ್ತೀನಿ, x = a sin θ ಪುಟ್ ಮಾಡ್ತೀನಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ dx ಬೇಕು ನಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ dx = a ಆ್ಯಸ್ ಇಟ್ ಈಸು, sin θ ಡಿಫ್ರೆನ್ಷಿಯೇಷನ್ನು cos θ × dθ ಆಗ್ತದೆ, cos θ × dθ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದರಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್, ಸೊ dx ಅಂದರೆ ಏನಾಗುತ್ತೆ, a ನ್ಯೂಮರೇಟ್ರಲ್ಲಿ cos θ × dθ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a² ಆ್ಯಸ್ ಇಟ್ ಈಸ್, a² - x² ಅಲ್ಲ, x ಅಂದರೆ ಏನಿದೆ, a sin θ ಇದೆ, x² ಅಂದರೆ ಏನಾಗುತ್ತೆ, a² sin², ಏನು ಸ್ಕ್ವೇರ್ ಆಗುತ್ತೆ, ಸೈನು ಸ್ಕ್ವೇರ್ ಆಗುತ್ತೆ. ಸೊ a² sin² θ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಇಂಟಿಗ್ರೇಷನ್ ನ್ಯೂಮರೇಟರ್ ಸೇಮ್ a cos θ × dθ, ನ್ಯೂಮರೇಟರ್ ಸೇಮ್, ಡಿನಾಮಿನೇಟರಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿರಿ. ಸೊ ಸ್ಕ್ವೇರ್ ರೂಟ್ ಇನ್ಸೈಡು a² ಇದೆ. ಸೊ ಬೋತ್ ಟರ್ಮ್ಸಲ್ಲೂ a² ಕಾಮನ್ ಇದೆ, a² ಕಾಮನ್ ತೆಗಿತೀನಿ. ಸೊ ಏನಾಗುತ್ತೆ ಇಲ್ಲಿ ನೋಡಿ, a² ಕಾಮನ್ ತೆಗಿತೀನಿ, a² ಕಾಮನ್ ತೆಗೆದ್ರೆ ಏನಾಗುತ್ತೆ, 1 - sin² θ ಆಯಿತು, 1 - sin² θ ಆಯಿತು. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಇಂಟಿಗ್ರೇಷನ್ a ಆ್ಯಸ್ ಇಟ್ ಈಸು cos θ × dθ ಡಿವೈಡೆಡ್ ಬೈ, ಈಗ ಸ್ಕ್ವೇರ್ ರೂಟ್ ಇನ್ಸೈಡು a² ಕಾಮನ್ ತೆಗೆದೆ. ಸೊ ಈ a² ಸ್ಕ್ವೇರ್ ರೂಟ್ ಅಬ್ಸರ್ವ್ ಮಾಡಿದರೆ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, a ಔಟ್ಸೈಡ್ ಬರುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ a ಔಟ್ಸೈಡ್ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಏನಿರುತ್ತೆ ನಮಗೆ, 1 - sin² θ ಇದಿಷ್ಟೇ ಇರುತ್ತೆ. ಸೊ a² ಇತ್ತಲ್ಲ ಸ್ಕ್ವೇರ್ ರೂಟಲ್ಲಿ, ಸೊ ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಬರೀ a ಬಂತು. ಈಗ ಏನಾಗ್ಬಿಡುತ್ತೆ ನೋಡಿರಿ, ಈ a ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ a² ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಡಿನಾಮಿನೇಟ್ರಲ್ಲಿ a ಬಂತು, a ಕ್ಯಾನ್ಸಲ್ ಔಟ್ ಆಗಿ ಏನೇ ಬರೋದಿಲ್ಲ. ಸೊ ಇಂಟಿಗ್ರೇಷನ್ ಸಾಲ್ವ್ ಮಾಡಿದ್ಮೇಲೆ ನಮಗೆ a ಫಾರ್ಮೆಟೇ ಬರೋದಿಲ್ಲ. ಬಟ್ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಪ್ರೀವಿಯಸ್ ಕ್ವಶನ್ ಅಬ್ಸರ್ವ್ ಮಾಡಿರಿ. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಈ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ. ಈ ಪ್ರಾಬ್ಲಮ್ ಅರ್ಥ ಆದರೆ ನಮ್ಗೆ ಈಗ ಮಾಡ್ತಾ ಇರೋ ಪ್ರಾಬ್ಲಮ್ ಅರ್ಥ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ಲಿಂಕ್ ಅವು. ಸೊ 6 ಪ್ರಾಬ್ಲಮ್ಸಲ್ಲಿ ನಾವು 3 ಪ್ರಾಬ್ಲಮ್ಸ್ ಕರೆಕ್ಟಾಗಿ ಕಲಿತ್ರೆ ಇನ್ನೂ 3 ಬರುತ್ತೆ ಅಂತ ಹೇಳಿದ್ದೆ, ಹೌದಾ? ಈ ಫಸ್ಟ್ ಪ್ರಾಬ್ಲಮ್ ಕರೆಕ್ಟಾಗಿ ಕಲಿತ್ರೆ ಸೆಕೆಂಡ್ ಪ್ರಾಬ್ಲಮ್ ಈಸಿ ಆಗುತ್ತೆ ಅದಕ್ಕೆ. ಸೊ ಇಲ್ಲಿ x² + a² ಇದ್ದಾಗೆ ಇಲ್ಲಿ ನೋಡ್ರಿ ಆನ್ಸರಲ್ಲಿ ಏನು ಬಂದಿದೆ, 1/a ಬಂದಿದೆ, ಹೌದಾ? ಇದು ಸಾಲ್ವ್ ಮಾಡಿದಾಗ ಏನಾಯ್ತು ನೋಡ್ರಿ,
ಸೊ ಇದು ಸಾಲ್ವ್ ಮಾಡಿದ್ವಲ್ಲ, ಎ ಟ್ಯಾನ್ ಥೀಟಾ ಹಾಕಿದ್ವಿ, ಸಾಲ್ವ್ ಮಾಡಿದ್ವಿ. ಎ ಸ್ಕ್ವೇರ್ ಕಾಮನ್ ತೆಗ್ದ್ವಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಎ ಸ್ಕ್ವೇರ್ ಕಾಮನ್ ತೆಗ್ದ್ವಿ, ಸ್ಕ್ವೇರ್ ರೂಟ್ ಇಲ್ಲ, ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಗಲ್ಲ, ಅದಕ್ಕೆ ನ್ಯೂಮರೇಟ್ರಲ್ಲಿ ಎ ಡಿನಾಮಿನೇಟ್ರಲ್ಲಿ ಎ ಕ್ಯಾನ್ಸಲ್ ಆಗಿ 1/a ಆ್ಯಸ್ ಇಟ್ ಈಸ್ ಬಂತು, ಇಲ್ಲಿ 1/a ಆ್ಯಸ್ ಇಟ್ ಈಸ್ ಬಂತು. ಸೊ ನಮಗೆ ಈ ಪ್ರಾಬ್ಲಮಲ್ಲಿ ಹಂಗಾಗಲ್ಲ, ಯಾಕಂದ್ರೆ ಸ್ಕ್ವೇರ್ ರೂಟ್ ಇರೋದ್ರಿಂದ ಎ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಬರುತ್ತೆ ಅಷ್ಟೇ, ನ್ಯೂಮರೇಟರ್ ಡಿನಾಮಿನೇಟರ್ ಎ ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. ಸೊ ಈಗ ಏನಾಯ್ತು, ನ್ಯೂಮರೇಟ್ರಲ್ಲಿ ಏನಿದೆ ಈಗ ಕಾಸ್ ಥೀಟಾ, ನ್ಯೂಮರೇಟರ್ ಕಾಸ್ ಥೀಟಾ ಇಂಟು ಡಿ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದು ನೋಡಿ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ, ಹೌದಾ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಈಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಗೆ ಏನು ಬರುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಾಯ್ತು, ಇಂಟಿಗ್ರೇಷನ್ ಕಾಸ್ ಥೀಟಾ ಇಂಟು ಡಿ ಥೀಟಾ ಡಿವೈಡೆಡ್ ಬೈ ಮತ್ತೆ ಕಾಸ್ ಥೀಟಾ ಬರುತ್ತೆ. ಸೊ ಈಗ ಮತ್ತೆ ಕಾಸ್ ಥೀಟಾ ಕ್ಯಾನ್ಸಲ್ ಔಟ್ ಆಗಿ ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಬಂತು. ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಅಂದರೆ ಥೀಟಾ, ಇಂಟಿಗ್ರೇಷನ್ನು ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ ಬರೀ ಥೀಟಾ ಉಳಿತೆ, ಥೀಟಾ ಪ್ಲಸ್ ಸಿ ಅಂತ ಬರುತ್ತೆ, ಇಂಟಿಗ್ರಲ್ ಕಾನ್ಸ್ಟೆಂಟು. ಥೀಟಾ ಅಂದ್ರೇನು, ಇಲ್ಲಿ ನಾವು ಪುಟ್ ಮಾಡಿವಲ್ಲ ಅಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇದೇನಾಗುತ್ತೆ, ಎಕ್ಸ್ ಈಕ್ವಲ್ಸ್ ಟು ಎ ಸೈನ್ ಥೀಟಾ ಅಂದರೆ ಎಕ್ಸ್ ಬೈ ಎ ಏನಾಗುತ್ತೆ ಸೈನ್ ಥೀಟಾ ಆಗುತ್ತೆ. ದೇರ್ ಫೋರ್ ಥೀಟಾ ಏನಾಯ್ತು, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ, ಹೌದಾ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕೆ ಥೀಟಾ ಪ್ಲೇಸಲ್ಲಿ ಏನು ಬರೀತೀನಿ ನಾನು, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಹಂಗಂದರೆ ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಏನು ಪುಟ್ ಮಾಡಿದ್ವಿ ನೆನ್ಪು ಮಾಡ್ಕೊಳ್ರಿ, ಎ ಸೈನ್ ಥೀಟಾ ಪುಟ್ ಮಾಡಿದ್ವಲ್ಲ, ಆನ್ಸರ್ ಹಂಗೆ ಬರುತ್ತೆ. ಎ ಬರಲ್ಲ, ಯಾಕಂದರೆ ಸ್ಕ್ವೇರ್ ರೂಟ್ ಇರೋದು ಕ್ಯಾನ್ಸಲ್ ಆಯಿತು, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ವಲ್ಲ ಫಸ್ಟ್ ಕ್ವಶನ್ನು, ಅಲ್ಲಿ ಟ್ಯಾನ್ ಥೀಟಾ ಪುಟ್ ಮಾಡಿದ್ವಿ, ಅದಕ್ಕೆ ಆನ್ಸರ್ ಏನು ಬಂತು, ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಬಂತು. ಬಟ್ ಅಲ್ಲಿ ಸ್ಕ್ವೇರ್ ರೂಟ್ ಇರಲಾರ್ದಕ್ಕೆ ಎ ಔಟ್ಸೈಡ್ ಬರುತ್ತೆ, ಸೊ 1/a ಇತ್ತು, ಇಲ್ಲಿ 1/a ಏನಿಲ್ಲ, ಇದೇ ಆನ್ಸರ್ ಇದೆ. ಸೊ ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಫಾರ್ಮೆಟಲ್ಲೇ ಬರೀಬೇಕು, ಈ ಫಾರ್ಮೆಟಲ್ಲಿ ಬರಿತಾ ಹೋಗ್ಬೇಕು. ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ರಿ, dx divided by square root of 2x minus x square ಇದೆ, ಹೌದಾ. ಸೊ ಇಂಟಿಗ್ರೇಷನ್ dx divided by square root of 2x minus x square ಇದೆ. ಸೊ ಇದನ್ನು ಫಸ್ಟ್ ಏನು ಚೇಂಜ್ ಮಾಡ್ಬೇಕು, ಪರ್ಫೆಕ್ಟ್ ಸ್ಕ್ವೇರಲ್ಲಿ ಚೇಂಜ್ ಮಾಡ್ಬೇಕಂತಿದ್ದೆ, ಹೌದಾ. ಈ ಥರ ಏನೇ ಬರಲಿ ಕ್ವಾಡ್ರೆಟಿಕ್ ಇಕ್ವೇಷನ್, ಸ್ಕ್ವೇರ್ ರೂಟಲ್ಲಿ ಕ್ವಾಡ್ರೆಟಿಕ್ ಇಕ್ವೇಷನ್ ಬಂದರೆ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕು. ಏನು ಫಸ್ಟ್ 2x ಮೈನಸ್ ಎಕ್ಸ್ ಸ್ಕ್ವೇರಾ. ಸೊ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಯಾವಾಗಲೂ ಏನಾಗಿರ್ಬೇಕು, 1 ಆಗಿರಬೇಕು, ಪಾಸಿಟಿವ್ 1 ಆಗಿರಬೇಕು. ಸೊ ಇಲ್ಲಿ ಮೈನಸ್ ಐತೆ, ಸೊ ಅದಕ್ಕೆ ಹೋಗೋಕ್ಕೆ ಮೈನಸ್ ಕಾಮನ್ ತೆಗಿತೀನಿ. ಸೊ ಅವಾಗ ಏನಾಗುತ್ತೆ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇರೋದು ಏನಾಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇರೋದೇನಾಯ್ತು ಅಪೋಸಿಟ್, -2x ಆಯ್ತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಮೈನಸ್ ಕಾಮನ್ ತೆಗ್ದೈತೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಆ್ಯಸ್ ಇಟ್ ಈಸ್ ಬರ್ದು. ಈಗ ಎಕ್ಸ್ ಕೋಫಿಷಿಯಂಟ್ ಏನಿದೆ 2 ಇದೆ, ಅದ್ರ ಆಫ್ ಮಾಡಬೇಕು. 2 ಅಲ್ಲಿ ಅರ್ಧ ಎಷ್ಟು, 2 ಅಲ್ಲಿ ಆಫ್ ಮಾಡಿದರೆ ಎಷ್ಟಾಗುತ್ತೆ, 1 ಆಗುತ್ತೆ. ಸೊ +1 ಸ್ಕ್ವೇರ್ -1 ಸ್ಕ್ವೇರ್ ಆ ಥರ ಎಕ್ಸ್ ಕೋಫಿಷಿಯಂಟ್ ಏನಿದೆನೋ ಅದೆಲ್ಲ ಆಫ್ ಮಾಡಬೇಕು. ಏನು ಬರುತ್ತೋ ಅದನ್ನು ಪ್ಲಸ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಮಾಡಬೇಕು. ಯಾಕೆ ಹಂಗೆ ಮಾಡ್ಬೇಕಂದ್ರೆ ನಮಗೆ ಎ ಸ್ಕ್ವೇರ್ ಅರ್ಧ ಇದೆ ಅಷ್ಟೇ, ಎ ಸ್ಕ್ವೇರ್ ಮೈನಸ್ 2ab ಇದೆ, ಪ್ಲಸ್ ಬಿ ಸ್ಕ್ವೇರ್ ಬೇಕು, ಅದು ಬಿ ಸ್ಕ್ವೇರ್ ಹೆಂಗೆ ಕಂಡು ಹಿಡಿಬೇಕು, ಇದೆ ಫಾರ್ಮೆಟ್. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಇದಿಷ್ಟೇನಾಗುತ್ತೆ, ಇದಿಷ್ಟು ಈ ಪಾರ್ಟ್ ಅಷ್ಟು, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಲ್ಲ, ಎ ಮೈನಸ್ ಬಿ ಅಂದರೆ 1, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಇದಿಷ್ಟು 1 ಆಯ್ತಾ. ನೆಕ್ಸ್ಟ್ ಇದೇನಾಗುತ್ತೆ, -1 ಸ್ಕ್ವೇರ್ ಅಂದರೆ 1 ಇದೆ. ಸೊ ಇದಿಷ್ಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಯಿತು. -1 ಅಂದರೆ -1 ಆ್ಯಸ್ ಇಟ್ ಈಸ್ ಬರುತ್ತೆ, -1 ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಈಗ ಮೈನಸ್ ಮತ್ತೆ ಆ್ಯಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಉಲ್ಟಾ ಆಗುತ್ತೆ, ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಅವಾಗ ಏನಾಯ್ತು, 1 ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಯಿತು. ಸೊ ಇದು ಆನ್ಸರ್ ಇದೇನಾಗುತ್ತೆ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ಇಂಟಿಗ್ರೇಷನ್ ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡ್ರಿ ಆನ್ಸರ್, ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಈಗ ಇದು ಬರೆಯಲ್ಲ ನಾನು, 2x ಮೈನಸ್ ಎಕ್ಸ್ ಸ್ಕ್ವೇರ್ ಐತಲ್ಲ, ಆ ಪ್ಲೇಸ್ನಾಗ ಏನು ಬರಿತೀನಿ, ಇದನ್ನು ಬರಿತೀನಿ. ಸೊ ಏನಾಯ್ತು, 1 ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ. ಸೊ ಇದೇನಾಗುತ್ತೆ, ಸೈನ್ ಇನ್ವರ್ಸ್ ನಮಗೆ ಗೊತ್ತಲ್ಲ ಎಕ್ಸ್ ಬೈ ಎ, ಎಕ್ಸ್ ಅಂದರೆ ಏನಿದೆ, ಎಕ್ಸ್ ಮೈನಸ್ 1 ಬೈ ಎ ಅಂದರೆ 1 ಪ್ಲಸ್ ಸಿ. ಇದೆ ಆನ್ಸರ್. ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ಮು, ಈಗ ಸೆಕೆಂಡ್ ಕ್ವಶನ್, dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 25 ಎಕ್ಸ್ ಸ್ಕ್ವೇರ್ ಅಂತ ಇದೆ, ಹೌದಾ. ಈಗ ಇದೇನಾಗುತ್ತೆ ನೋಡಿ,
9 ಮೈನಸ್ 25x² ಐತಲ್ಲ, ಸೊ ಇದನ್ನು ಬರಿಬೋದು 9ನ 3² ಅಂತ ಬರಿಬೋದು, ಸೊ ಪ್ರಾಬ್ಲಮ್ ಇಲ್ಲ. ಮೈನಸ್ 25x² ಐತೆ, ಇದನ್ನ ಹೆಂಗೆ ಬರಿಬೋದು 5x² ಅಂತ ಬರಿಬೋದು. ನಮಗೇನು ಈ ಫಾರ್ಮೆಟ್ ಬರ್ಬೇಕು, ಯಾವ ಥರ a² ಮೈನಸ್ x² ಥರ ಬರ್ಬೇಕು. ಸೊ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೊ ಇದೇನು 9 + 9 3² ಮೈನಸ್ 5x² ಹೌದಾ. ಇದನ್ನು ಸೈನ್ ಇನ್ವರ್ಸಲ್ಲಿ ಬರಿತೀವಿ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನಿದೆ 5x ಡಿವೈಡೆಡ್ ಬೈ ಎ ಅಂದ್ರೆ ಏನಿದೆ 3 ಇದೆ ಪ್ಲಸ್ ಸಿ. ಬಟ್ ಇಲ್ಲೇನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿರಿ, 5x ಕೋಫಿಷಿಯಂಟ್ 5 ಇರೋದಕ್ಕೆ ಡಿವೈಡೆಡ್ ಬೈ 5 ಆಗುತ್ತೆ. ಡಿವೈಡೆಡ್ ಬೈ 5 ಆನ್ಸರ್ 1/5 ಸೈನ್ ಇನ್ವರ್ಸ್ 5x/3 ಆನ್ಸರ್ ಆಗುತ್ತೆ. ಸೊ ಇದು ಗೊತ್ತಾಯ್ತಂತ ಅಂದರೆ ಇಂಟಿಗ್ರೇಷನ್ ಮಾಡ್ತೀವಲ್ಲ ನಾವು, ಇಂಟಿಗ್ರೇಷನ್ ಏನೇ ಮಾಡಿದಾಗೆ ಕೋಫಿಷಿಯಂಟ್ ಏನಿರುತ್ತೋ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದನ್ನು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದರೆ ಇದು ಇಂಟಿಗ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ನಾವು ಇಂಟಿಗ್ರೇಷನ್ ಎಕ್ಸೈಸ್ ಸಾಲ್ವ್ ಮಾಡಬೇಕಾದ್ರೆ ಇದು ಗೊತ್ತಿರುತ್ತೆ ಕಾನ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್ ಸೈನ್ 2x ಇಂಟಿಗ್ರೇಷನ್ ಮಾಡೋಕೆ ಹಿಂಗೆ ಬರಿತೀವಿ ನೋಡಿ. ಸೈನ್ 2x ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ, ಸೈನ್ ಇಂಟಿಗ್ರೇಷನ್ ಮೈನಸ್ ಕಾಸ, ಸೊ ಮೈನಸ್ ಕಾಸ್ 2x ಬರೆದು ಈ 2x ಡಿಫ್ರೆನ್ಸಿಯೇಷನ್ ಏನು 2 ಬರುತ್ತಲ್ಲ 2 ಕೆಳಗೆ ಬರಿತೀವಿ ನಾವು. ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಏನು ಬರುತ್ತೋ ಅದು ಡಿನಾಮಿನೇಟರಲ್ಲಿ ಬರಿತೀವಿ ಪ್ಲಸ್ ಸಿ. ಬೇಸಿಕ್ ಇಂಟಿಗ್ರೇಷನ್ ಫಸ್ಟ್ ಸ್ಟಾರ್ಟಿಂಗ್ ಸಾಲ್ವ್ ಮಾಡೋಕ್ಕಾದ್ರೆ ಇದು ಕಲ್ತಿರ್ತೀವಿ. ಸೊ ಅದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇನಾಯಿತು, ಸೊ ಇದು a² ಮೈನಸ್ b² ಎ ವ್ಯಾಲ್ಯೂ 3 ಆಯಿತು, ಎಕ್ಸ್ ವ್ಯಾಲ್ಯೂ 5x ಆಯಿತು. ಸೊ x/a ಅಲ್ಲ, ಎಕ್ಸ್ ಅಂದರೆ 5x/a, ಎ ಅಂದರೆ 3 ಬರದೆ ಎಕ್ಸ್ ಕೋಫಿಷಿಯಂಟ್ 5 ಇರೋದಕ್ಕೆ ಡಿವೈಡ್ ಮಾಡೋಕೆ 1/5 ಬರುತ್ತೆ. ಸೊ 1/5 ಸೈನ್ ಇನ್ವರ್ಸ್ 5x/3 ಪ್ಲಸ್ ಸಿ ಆಯ್ತು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, dx ಡಿವೈಡೆಡ್ ಬೈ 8 ಪ್ಲಸ್ 3x ಮೈನಸ್ x² ಇದೆ ಹೌದಾ. 8 ಪ್ಲಸ್ ಇಂಟಿಗ್ರೇಷನ್ dx ಡಿವೈಡೆಡ್ ಬೈ 8 ಪ್ಲಸ್ 3x ಮೈನಸ್ x², 8 ಪ್ಲಸ್ 3x ಮೈನಸ್ x² ಅಂತ ಇದೆ. ಸೊ ಇದು ಮತ್ತೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇನ್ಸೈಡ್ ಏನೈತೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳ್ರಿ ಕ್ವಾಡ್ರಾಟಿಕ್ನ. 8 ಪ್ಲಸ್ 3x ಮೈನಸ್ x². ಸೊ ಈಗ ನಮಗೆ x² ಕೋಫಿಷಿಯಂಟ್ 1 ಆಗಬೇಕು. x² ಕೋಫಿಷಿಯಂಟ್ 1 ಆಗಬೇಕಂದ್ರೆ ಮೈನಸ್ ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದ್ರೆ ಏನಾಯ್ತು x² ಮೈನಸ್ 3x ಪ್ಲಸ್ 8 ಆಯ್ತಲ್ಲ, ಮೈನಸ್ 8 ಆಯಿತು. ಪ್ಲಸ್ ಇರೋಲ್ಲ ಮೈನಸ್ ಇರೋಲ್ಲ ಪ್ಲಸ್ ಆಗ್ತಾವೆ ಹಂಗೆ. ಸೊ ಈಗ ನೆಕ್ಸ್ಟ್ ಮೈನಸ್ ಬ್ರಾಕೆಟ್ ಓಪನ್ x² ಮೈನಸ್ 3x ಆ್ಯಸ್ ಇಟ್ ಈಸ್ ಇಲ್ಲಿವರೆಗೆ ಸೇಮ್ ಬರೀಬೇಕು. ಎಕ್ಸ್ ಕೋಫಿಷಿಯಂಟ್ ಏನೈತಿಲ್ಲ 3 ಐತೆ, ಅದರ ಅರ್ಧ 3/2, 3 ಅಲ್ಲಿ ಅರ್ಧ ಏನಾಗುತ್ತೆ 3/2 ಅಂದರೆ ಇದು ಆ್ಯಸ್ ಇಟ್ ಈಸ್ 3/2 ಬಂತು. ಸೊ ಇದನ್ನು ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 8 ಆ್ಯಸ್ ಇಟ್ ಈಸ್. ಸೊ ಇದೇನಾಗುತ್ತೆ, ಇದಿಷ್ಟು x² ಮೈನಸ್ 3x ಪ್ಲಸ್ 3/2 ಹೋಲ್ ಸ್ಕ್ವೇರ್ a² ಮೈನಸ್ 2ab ಪ್ಲಸ್ b² ಥರ ಇದೆ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೇನದು ಮೈನಸ್ 3² ಅಂದರೆ 9, 2² ಅಂದರೆ 4 ಮೈನಸ್ 8 ಇದು. ಸೊ ನೆಕ್ಸ್ಟ್ ಇದು ಮೈನಸ್ ಔಟ್ಸೈಡ್, ಮೈನಸ್ ಐತೆ ಔಟ್ಸೈಡು. ಸೊ ಮೈನಸ್ x ಮೈನಸ್ 3/2 ಹೋಲ್ ಸ್ಕ್ವೇರ್. ಸೊ LCM 4 ಇದು ಮೈನಸ್ ಬರುತ್ತೆ. ಸೊ 4 × 8 32 ಮೈನಸ್ 9 ಮೈನಸ್ 32. ಸೊ ಆ್ಯಡ್ ಮಾಡಬೇಕು 41 ಆಗುತ್ತೆ, 41 ಬರುತ್ತೆ. ಇದೇನು 41 ಮೈನಸ್ 41/4 ಆಯ್ತು ಹೌದಾ. ಸೊ ಇದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್, ಮೈನಸ್ ರಿಮೂವ್ ಮಾಡಿದರೆ ರಿವರ್ಸ್ ಆಗುತ್ತೆ. ಇದೇನದು 41 ಐತಲ್ಲ, ಸೊ ರೂಟ್ 41 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಮೈನಸ್ x ಮೈನಸ್ 3/2 ಹೋಲ್ ಸ್ಕ್ವೇರ್ ಆಗುತ್ತೆ. x ಮೈನಸ್ 3/2 ಹೋಲ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಂತ ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಾಗ್ತದೆ 41 ರೂಟ್ 41/4 ಸಾರಿ ರೂಟ್ ರೂಟ್ 41/2 ಹೋಲ್ ಸ್ಕ್ವೇರ್ a² ಇದ್ದಂಗೆ ಇದು ಮೈನಸ್ x² ಅಂದರೆ x ಮೈನಸ್ 3/2 ಹೋಲ್ ಸ್ಕ್ವೇರ್ ಆಯಿತು. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೈನ್ ಇನ್ವರ್ಸ್ x/a ಅಲ್ಲ, x ಏನಿದೆ x ಮೈನಸ್ 3/2 ಡಿವೈಡೆಡ್ ಬೈ a ಏನಿದೆ ರೂಟ್ 41 ಡಿವೈಡೆಡ್ ಬೈ 2 ಹೌದಾ ಪ್ಲಸ್ ಸಿ. ಸೊ ಇದನ್ನು ಸಾಲ್ವ್ ಮಾಡಷ್ಟೆ, ಸಿಂಪ್ಲಿಫೈ ಮಾಡಿ ಬರಿಬೇಕು. ಸೊ ಸೈನ್ ಇನ್ವರ್ಸ್
ಸೈನ್ ಇನ್ವರ್ಸ್ ಇದು ಎಲ್ ಸಿ ಎಮ್ ತೊಗೊಂಡ್ರೆ ನಾವು 2x ಆಗ್ತದ 2x ಮೈನಸ್ 3 ಡಿವೈಡೆಡ್ ಬೈ 2 ಎಲ್ ಸಿ ಎಮ್ ಇದು √41/2 2 ಕ್ಯಾನ್ಸಲ್. ಸೊ ಟೋಟಲ್ ಆನ್ಸರ್ ಏನು ಸೈನ್ ಇನ್ವರ್ಸ್ 2x ಮೈನಸ್ 3 ಡಿವೈಡೆಡ್ ಬೈ √41 ಪ್ಲಸ್ ಸಿ ಆಯ್ತು ಈ ಥರ. ಸೊ ಇದು ಆನ್ಸರ್. ಸೊ ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದ್ವಲ್ಲ, ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದೇನಾಯ್ತು 3 ಇತ್ತು, 3 ಎಲ್ಲ ಅರ್ಧ ಮಾಡಿದ್ವಿ 3/2 ಆಯಿತು. ಸೊ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಮಾಡಿದ್ವಿ. ಸೊ ಇದು ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಆಯಿತು. 3 ಸ್ಕ್ವೇರ್ ಅಂದ್ರೆ 9, 2 ಸ್ಕ್ವೇರ್ ಅಂದ್ರೆ 4, ಔಟ್ಸೈಡ್ ಮೈನಸ್ ಇತ್ತು ಮೈನಸ್ ಹಂಗೆ ಬರ್ತದೆ, ಇದು -8. ಇದು ಎಲ್ ಸಿ ಎಮ್ ಏನಾಗುತ್ತೆ 4 ಆಗುತ್ತೆ. 4 × 8 32 -32 -9 ಇರೋದಕ್ಕೆ ಆ್ಯಡ್ ಮಾಡಿದೆ, ಆ್ಯಡ್ ಮಾಡಿ ಮೈನಸಲ್ಲಿ ಬರ್ತೀನಿ -41 4 ಬಂತು. ಸೊ 4ನ 2 ಸ್ಕ್ವೇರ್ ಆಗಿ ಬರಿಬೋದು, 41ನ ಬರೆಯೋಕ್ಕೆ ಬರಲ್ಲ. ಯಾವ ನಂಬರ್ ಬರೆಯೋಕ್ಕೆ ಬರಲ್ಲೋ ರೂಟ್ ಹಾಕಿ ಬರ್ಕೋಬೇಕಷ್ಟೇ. √41/2 ಹೋಲ್ ಸ್ಕ್ವೇರು ಮೈನಸ್ ರಿಮೂವ್ ಮಾಡಿದ್ದಕ್ಕೆ ಮೈನಸ್ ಇನ್ಸೈಡ್ ಮಲ್ಟಿಪ್ಲೈ ಮಾಡೋದಕ್ಕೆ ಉಲ್ಟಾ ಅದು ಇದು ಈ ಕಡೆ ಬಂತು ಇದು ಈ ಕಡೆ ಬಂತು. ಸೊ ನಮ್ಗೆ ಈ ಫಾರ್ಮೆಟ್ ಬಂತು. a ಸ್ಕ್ವೇರ್ ಈ ಥರ ಬರ್ಬೇಕಿತ್ತು, √(a² - x²) ಆ ಫಾರ್ಮೆಟಲ್ಲಿ ಬಂತು. ಸೊ ಆ ಥರ ಬಂದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಸೈನ್ ಇನ್ವರ್ಸ್ x/a ಎಲ್ಲ ಎಕ್ಸ್ ವ್ಯಾಲ್ಯೂ ಏನು ಹಾಕಿದೆ a ವ್ಯಾಲ್ಯೂ ಹಾಕಿದೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಟೋಟಲ್ ಆನ್ಸರು ಸೈನ್ ಇನ್ವರ್ಸ್ 2x - 3/√41 ಅಂತ ಬಂತು. ನೆಕ್ಸ್ಟ್ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಏನಿದೆ ನೋಡ್ರಿ. ಫೋರ್ತ್ ಕ್ವಶನ್ ಡಿಲಿದೆ. dx ಡಿವೈಡೆಡ್ ಬೈ √9x - 4x² ಅಂತ ಇದೆ. ಸೊ 9x ಇಂಟಿಗ್ರೇಷನ್ dx ಡಿವೈಡೆಡ್ ಬೈ √9x - 4x² ಅಂತ ಇದೆ, ಹೌದಾ. ಸೊ ಸೇಮ್ ಮತ್ತೆ ಇದು ಸಿಂಪ್ಲಿಫೈ ಮಾಡ್ಕೊಳ್ರಿ 9x - 4x² ಆಯ್ತು, ಹೌದಾ. ಸೊ ಈಗ ಇದರಲ್ಲಿ ನಮಗೆ x² ಕೋಫಿಷಿಯಂಟ್ ಏನು ಇರಬೇಕಂತ ಹೇಳಿದ್ದೆ, x² ಕೋಫಿಷಿಯಂಟ್ 1 ಇರಬೇಕು, ಪಾಸಿಟಿವ್ ಇರಬೇಕು. ಸೊ ಹಂಗಂದ್ರೆ -4 ಕಾಮನ್ ತೆಗೆದುಬಿಡ್ತೀನಿ, -4 ಹೊರಗೆ ತೆಗೆದುಬಿಟ್ಟೆ. -4 ಹೊರಗೆ ತೆಗೆದಕ್ಕೆ ಏನಾಯ್ತಿದೆ x² ಇದೇನಾಗುತ್ತೆ ಇಲ್ಲಿ 4 ಕಾಮನ್ ಬರಲ್ಲ. ಸೊ ಮೈನಸ್ ತೆಗ್ದಿರೋದಕ್ಕೆ +9x ಏನದು ಮೈನಸ್ ಆಗುತ್ತೆ. 9ಅಲ್ಲಿ 4 ಕಾಮನ್ ತೆಗೆ ಬರಲ್ಲ, ಡಿವೈಡ್ ಬೈ 4 ಮಾಡಿದೆ x ಆಯಿತು, ಈ ಥರ ಆಯಿತು. ಸೊ ಇದೇನದು -4 ಔಟ್ಸೈಡು x² -9/4x 9/4 x ಕೋಫಿಷಿಯಂಟ್ ಏನೇ 9/4 ಅಲ್ಲ, 9/4ಅಲ್ಲಿ ಅರ್ಧ ಎಷ್ಟಾಗುತ್ತೆ 9/8 ಆಯ್ತು. 9/8 ಏನು ಮಾಡ್ತೀನಿ ಈಗ ಪ್ಲಸ್ 9/8 ಹೋಲ್ ಸ್ಕ್ವೇರು ಮೈನಸ್ 9/8 ಹೋಲ್ ಸ್ಕ್ವೇರ್. ಸೊ ಇದೇನದು -4 ಇದಿಷ್ಟು a² - 2ab + b² ಥರ ಆಯ್ತು. ಏನಾಯ್ತು ಎಕ್ಸ್ ಮೈನಸ್ ಬಿ ಅಂದರೆ 9/8 ಹೋಲ್ ಸ್ಕ್ವೇರ್, 9/8 ಹೋಲ್ ಸ್ಕ್ವೇರ್ ಮೈನಸ್ ಇದೆ ಆ್ಯಸ್ ಇಟ್ ಇದೆ ಹಂಗೆ ಬರೀತೀವಿ 9/8 ಹೋಲ್ ಸ್ಕ್ವೇರ್. ಸೊ ಈಗ ಮೈನಸ್ ರಿಮೂವ್ ಮಾಡಬೇಕಲ್ಲ, ಸೊ ಮೈನಸ್ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ ಇನ್ಸೈಡ್ ಏನಾಯ್ತು 4 ಹಂಗೆ ಇರಲಿ, ಮೈನಸ್ ಮಲ್ಟಿಪ್ಲೈ ಮಾಡಿ ಉಲ್ಟಾ ಆಗ್ಬಿಡುತ್ತೆ 9/8 ಹೋಲ್ ಸ್ಕ್ವೇರ್ ಫಸ್ಟ್ ಬರುತ್ತೆ, ಮೈನಸ್ ಇದು ನೆಕ್ಸ್ಟ್ ಬರುತ್ತೆ x - 9/8 ಹೋಲ್ ಸ್ಕ್ವೇರ್. a² - x² ಫಾರ್ಮೆಟ್ ಆಯಿತು. ಸೊ ಈಗ ಇಂಟಿಗ್ರೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅದು ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಏನೇನು ಬಂತು 4 × 9/8 ಹೋಲ್ ಸ್ಕ್ವೇರು ಮೈನಸ್ x - 9/8 ಹೋಲ್ ಸ್ಕ್ವೇರ್ ಈ ಥರ ಬಂತು. ಸೊ ಈಗ ನಮಗೆ 4 ಡಿಸ್ಟರ್ಬ್ ಮಾಡ್ತದೆ, ನಮ್ಗೆ ಏನಿರ್ಬೇಕು ಜಸ್ಟ್ ಈ ಥರ ಇರಬೇಕು, ಇಂಟಿಗ್ರೇಷನ್ dx ಡಿವೈಡೆಡ್ ಬೈ √a² - x² ಥರ ಇರಬೇಕು. ಎಕ್ಸ್ಟ್ರಾ 4 ಬಂದಿದೆಲ್ಲ, ಈ √4ನ ಔಟ್ಸೈಡ್ ಬರೆದ್ಬಿಡ್ತೀವಿ. ಸೊ ಇದೇನಾಗುತ್ತೆ 1/√4 ಔಟ್ಸೈಡ್ ಬರೆದ್ಬಿಟ್ಟು ಇನ್ಸೈಡ್ ಏನು ಉಳಿತೀವಿ ಸೈನ್ ಇನ್ವರ್ಸ್ x ಅಂದ್ರೆ ಏನಿದೆ x - 9/8 ಡಿವೈಡೆಡ್ ಬೈ a ಅಂದ್ರೆ ಏನಿದೆ 9/8 ಪ್ಲಸ್ ಸಿ ಇದೇನಾಗುತ್ತೆ ಈಗ 1/√4 ಹಂಗೆ ಬರಿತೀನಿ. ಇದೇನಾಗುತ್ತೆ ಸೈನ್ ಇನ್ವರ್ಸ್ ಇದು ಎಲ್ ಸಿ ಎಮ್ ಮಾಡ್ತೀನಿ, 8 × x 8x 8x - 9 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 9/8 8 ಕ್ಯಾನ್ಸಲ್ ಪ್ಲಸ್ ಸಿ. ಸೊ ಇದು ನೆಕ್ಸ್ಟ್ ಏನಾಗುತ್ತೆ 1 ಡಿವೈಡೆಡ್ ಬೈ √4 ಸೈನ್ ಇನ್ವರ್ಸ್ 8x - 9 ಡಿವೈಡೆಡ್ ಬೈ 9 8x ಡಿವೈಡೆಡ್ ಬೈ 9 ಪ್ಲಸ್ ಸಿ ಈ ಥರ 1/√4 ಔಟ್ಸೈಡ್ ಬಂದು ನೋಡಿ. ಯಾಕೆ 1/√4 ಬಂತಂದ್ರೆ ನಾವು ಕಾಮನ್ ತೆಗ್ದೀವಿ, 4 ಔಟ್ಸೈಡ್ ಇದೆ. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಈ ಥರ ಫಾರ್ಮೆಟಿಂಗ್ ಇತ್ತಲ್ಲ, ಸೊ ಈ ಥರ ಇರೋದನ್ನ ಸ್ಕ್ವೇರ್ ರೂಟ್ ಇನ್ಸೈಡ್ 9x - 4 ಇರೋದನ್ನ ಈ ಥರ ಬರ್ತೀವಿ ನಾವು. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ 4 ಬರುತ್ತೆ, ಸೊ ಅದನ್ನು ಬರ್ದಿದ್ದೀನಿ. ಸ್ಕ್ವೇರ್ ರೂಟ್ ಇನ್ಸೈಡ್ 4 × ಅದು ಬರ್ದಿದೆ 4 √4 ನಮಗೆ ಎಕ್ಸ್ಟ್ರಾ ಅಲ್ಲ, ಇದು √4 ಔಟ್ಸೈಡ್ ಬರೀತೀನಿ. ಸೊ ಇದನ್ನಷ್ಟೇ ಇಂಟಿಗ್ರೇಷನ್ ಮಾಡಿದ್ರೆ ಸೈನ್ ಇನ್ವರ್ಸ್ x/a x ಅಂದ್ರೆ ಏನು a ಅಂದ್ರೆ ರಿಪ್ಲೇಸ್ ಮಾಡಿದೆ, x ವ್ಯಾಲ್ಯೂ a ವ್ಯಾಲ್ಯೂ ರಿಪ್ಲೇಸ್ ಮಾಡಿ ಇದು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ ಆನ್ಸರ್. ಸೊ ಇದನ್ನು 1/2 ಅಂತಲೂ ಬರೀಬೋದು. ಸೊ 1/2 ಸೈನ್ ಇನ್ವರ್ಸ್
8x ಮೈನಸ್ 9 ಡಿವೈಡೆಡ್ ಬೈ 9 ಪ್ಲಸ್ ಸಿ, ಯಾಕಂದರೆ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಅಲ್ಲ, ಅದನ್ನು ಬರಿಬೋದು. ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಫಿಫ್ತ್ ಕ್ವಶನ್. ಸೊ ಫಿಫ್ತ್ ಕ್ವಶನ್ ಏನಿದೆ, ಇದು ಫಿಫ್ತ್ ಕ್ವಶನ್ನು, ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 7 ಮೈನಸ್ 6x ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 7 ಮೈನಸ್ 6x ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಮತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. 7 ಮೈನಸ್ 6x ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಏನು, ಫಸ್ಟ್ ಪಾಯಿಂಟ್ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟು 1 ಆಗಿರಬೇಕು, ಪಾಸಿಟಿವ್ ಇರಬೇಕು. ಸೊ ಅದಕ್ಕೆ ಮೈನಸ್ ಕಾಮನ್ ತೆಗಿತೀನಿ. ಸೊ ಇದೇನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ 7 ಆಯಿತು. ಸೊ ಇದು ಸಾಲ್ವ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x, 6 ಅರ್ಧ, ಎಕ್ಸ್ ಕೋಫಿಷಿಯಂಟ್ 6 ಅಲ್ಲ, ಅದ್ರ ಲಾಫ್ ಏನಾಗುತ್ತೆ 3 ಆಗುತ್ತೆ. ಸೊ ಈ 3ನ ಪ್ಲಸ್ 3 ಸ್ಕ್ವೇರು ಮೈನಸ್ 3 ಸ್ಕ್ವೇರು ಮೈನಸ್ 7. ಸೊ ಇದೇನಾಗುತ್ತೆ ಮೈನಸ್ ಇದಿಷ್ಟು ಏನಾಗುತ್ತೆ, ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದ್ದಂಗೆ, ಎಕ್ಸ್ ಪ್ಲಸ್ ಇದು 3 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಆಯ್ತು. ಎಕ್ಸ್ಟ್ರಾ ಇದು ಮೈನಸ್ 9 ಮೈನಸ್ 9 ಮೈನಸ್ 7 ಮೈನಸ್ 16 ಆಯಿತು. ಸೊ ಇದು ಮತ್ತೆ ಮೈನಸ್ ಮಲ್ಟಿಪ್ಲೈ ಮಾಡಿ ರಿವರ್ಸ್ ಆಗುತ್ತೆ, 16 ಫಸ್ಟ್ ಬರುತ್ತೆ, ಇದು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಆಗುತ್ತೆ. ಸೊ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಬಂತು. ಇದರ ಸಬ್ಸ್ಟಿಟ್ಯೂಟ್ ಮಾಡಷ್ಟು, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಸ್ಕ್ವೇರ್ ರೂಟ್ ಇನ್ ಸೈಡ್ ಇದೈತಲ್ಲ ಅದ್ರ ಪ್ಲೇಸ್ನಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕೆ. 16 ಅಂದರೆ 4 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೇನು, ಎಕ್ಸ್ ಪ್ಲಸ್ 3 ಐತಿ, ಎ ಅಂದ್ರೆ 4 ಪ್ಲಸ್ ಸಿ, ಇದೆ ಆನ್ಸರ್. ಸೊ ಇವಿಷ್ಟು ಪ್ರಾಬ್ಲಮ್ಸ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಇವಿಷ್ಟು ಇದೆ ಕ್ವಶನ್ ಬ್ಯಾಂಕಲ್ಲಿ ಇದ್ದಿದೆ, ಇವಿಷ್ಟು ಪ್ರಾಬ್ಲಮ್ಸ್. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೇಲೆ ಇವಿಷ್ಟು ಫಾರ್ಮೆಟಲ್ಲಿ ಇತ್ತು ಕ್ವಶನ್ಸ್, ಇವಿಷ್ಟು ಸಾಲ್ವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ ಇನ್ ಮೀಟ್ ಆಗೋಣ. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಪ್ರೀವಿಯಸ್ ವಿಡಿಯೋ ಫಸ್ಟ್ ನೋಡ್ರಿ, ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಬ್ಲಮ್ ಅರ್ಥ ಆದರೆ ಇದ್ರ ಮೇಲೂ ಪ್ರಾಬ್ಲಮ್ಸ್ ಅರ್ಥ ಆಗ್ತಾ ಹೋಗ್ತವೆ. ಫಸ್ಟ್ ವಿಡಿಯೋ ಪ್ರೀವಿಯಸ್ ವಿಡಿಯೋದಲ್ಲಿರೋದು ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು ಸಿಮಿಲರ್ ಇದೆ. ಅದು 1/a tan ಇನ್ವರ್ಸ್ x/a ಬರುತ್ತೆ. ಇದು 1/a ಬರಲ್ಲ, ಬಟ್ ಜಸ್ಟ್ ಸೈನ್ ಇನ್ವರ್ಸ್ x/a ಥರ ಬರುತ್ತೆ. ಓಕೆ, ಸೈನ್ ಇನ್ವರ್ಸ್ x/a ಫಾರ್ಮೆಟಲ್ಲಿ ಬರುತ್ತೆ. ಸೊ ಪ್ರೀವಿಯಸ್ ಕ್ವಶನಲ್ಲಿ 1/a tan ಇನ್ವರ್ಸ್ x/a ಬರುತ್ತೆ. ಸೊ ಏನು ಡಿಫರೆನ್ಸ್ ಅಂತ ಅಬ್ಸರ್ವ್ ಮಾಡಿರಿ. ಇದು ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರೋದಕ್ಕೆ ಅಲ್ಲಿ ಎ ಟ್ಯಾನ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಇಲ್ಲಿ ಎ ಸೈನ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಯಾವ ಥರ ಇದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಪ್ರೀವಿಯಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ.